ಕೇಳಲಿದ್ದೇವೆ. ಸೊ ಈ ದಿನ ಪದ್ಮ ಪವಿತ್ರ ಮಾತಾಜಿ, ಆದರಣೀಯ ಪದ್ಮ ಪವಿತ್ರ ಮಾತಾಜಿಯವರು ನಮಗೆ 7ನೇ ಪಾಶುರಂನ ತಿಳಿಸಿಕೊಡ್ಲಿದ್ದಾರೆ. ಮಾತಾಜಿಯವರು ನಿಮ್ಗೆಲ್ಲರಿಗೂ ಪರಿಚಯ ಇದ್ದಾರೆ. ಕನ್ನಡ ಕಲ್ಪವೃಕ್ಷ ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಮಾತಾಜಿಯವರು ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರವರ ಶಿಷ್ಯೆ. ಮಾತಾಜಿಯವರು ತುಂಬಾ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ತಡ ಮಾಡದೆ ಎಲ್ಲ ನಾವು ಅಂಡಾಳ್ ನಾಚಿಯರವರು ರಚಿಸಿರುವ 7ನೇ ಪಾಶುರನ್ನ ಕೇಳೋಣ ಬನ್ನಿ. ಮಾತಾಜಿಯವರನ್ನು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ ಮಾತಾಜಿ. ವಿಡಿಯೋ ಟಿಲ್ಟ್ ಆಗಿದೆ, ಲ್ಯಾಂಡ್ಸ್ಕೇಪ್ ಮಾಡಿ. ಎಸ್ ಮಾತಾಜಿ, ಇವಾಗ ಸರಿ ಇದೆ. ಹರೇ ಕೃಷ್ಣ, ದಂಡವತ್ ಪ್ರಣಾಮ. ನೆರೆದಿರುವ ಎಲ್ಲಾ ಭಕ್ತಾದಿಗಳಿಗೆ ನನ್ನ ವಂದನೆಗಳು. ಇವತ್ತಿನ ಈ ಪಾಸುರಂ 7ನೇದು. ಸೊ ಇದನ್ನು ಅವಕಾಶ ಮಾಡಿಕೊಟ್ಟ DDY ಕನ್ನಡ ಕಲ್ಪವೃಕ್ಷ ತಂಡದವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಮೊದಲಿಗೆ ಮಂಗಳಾಚರಣನ್ನು ಹೇಳುತ್ತಾ ಪ್ರಾರಂಭಿಸೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತಾ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತಶಕ್ತಿಕಂ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನಿ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನದಾರಣಂ ಪರಮಾನಂದಮಾಧವಂ ಶ್ರೀಚೈತನ್ಯ ಈಶ್ವರಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತು ಪಾಸುರಂ 7ನೇ ಪಾಸುರಮನ್ನು ನಾನು ಹೇಳ್ತೇನೆ. ಸೊ ಪಾಸುರಂ 6ರಿಂದ 15ರವರೆಗೆ ಆಂಡಾಳ್ ದೇವಿ ತಾನೊಬ್ಬಳೇ ಈ ದೈವಿಕ ಅನುಭವವನ್ನು ಸವಿಸಬೇಕೆನ್ನದೆ ಎಲ್ಲಾ ಸಖಿಯರನ್ನು ಎಬ್ಬಿಸಿ ತನ್ನೊಡನೆ ಆ ಭಗವಂತನ ದರ್ಶನಕ್ಕೆ ಕರೆದೊಯ್ಯಬೇಕೆನ್ನುವ ಆಸೆ. ಇಲ್ಲಿ ಆಂಡಾಳ್ ದೇವಿ ಬಗ್ಗೆ ಹೇಳ್ಬೇಕಂತ ತಿರುಪಾವೈ ಆಂಡಾಳ್ ದೇವಿ ಬರೆದಿದ್ದಾರೆ. ಈ ಪಾಸುರಂಗಳಲ್ಲಿ ಕಂಪ್ಲೀಟ್ ಶ್ರೀಮದ್ ಭಾಗವತಂನ ಎಸೆನ್ಸ್ ಇದೆ. ಸೊ ಆಂಡಾಳ್ ದೇವಿಯು ಮತ್ತೊಂದು ಪುಸ್ತಕ, ಈ ನಾಚಿಯಾರ್ ತಿರುವಲ್ಲಿ ಅನ್ನುವ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಕೃಷ್ಣನ ಪ್ರೇಮ ಮತ್ತು ಭಕ್ತಿಯ ಬಗ್ಗೆ ವಿವರವಾಗಿ ವರ್ಣಿಸಿದ್ದಾರೆ. ಶ್ರೀ ವೈಷ್ಣವ ಆಚಾರ್ಯರು ಆಂಡಾಳ್ ನಾಚಿಯಾರರ ಭಕ್ತಿಯನ್ನು ಬಹಳ ಹೊಗಳುತ್ತಾರೆ. ಇಲ್ಲಿ ಆಂಡಾಳ್ ದೇವಿ ಪೆರಿಯಾಳ್ವಾರ್ ಮಗಳು ಮತ್ತು ಒಂದು ತುಳಸಿ ಗಿಡದ ಕೆಳಗೆ ಅವರನ್ನು ಕಂಡರು. ರಂಗನಾಥ ಸ್ವಾಮಿಯಲ್ಲಿ ಇರುವ ಅವರ ಅಪಾರ ಪ್ರೇಮ ಮತ್ತು ಭಕ್ತಿ ಈ ಪಾಸುರಂಗಳಲ್ಲಿ ನಾವು ಕಂಡುಕೊಳ್ಬಹುದು. ಸೊ ಇಲ್ಲಿ ಇವಾಗ ಪಾಸುರಂ 6ರಿಂದ ಹಿಡಿದು 15ರವರೆಗೆ
ನಮಗೆಲ್ಲ ಒಂದು ವೇಕಪ್ ಕಾಲ್ ಇದ್ದ ಹಾಗೆ. ಸೊ ಇದರ ರೆಫರೆನ್ಸ್ ಆಗಿ ಒಂದು ಗೌಡಿಯ ವೈಷ್ಣವ ಸಾಂಗ್ ಅಂದರೆ ಜೀವ ಜಾಗೋ ಜೀವ ಜಾಗೋ ಗೌರಾ ಚಂದ ಬೋಲೆ ಕೋಟಾ ನಿದ್ರೆ ಜಾओ ಮಾಯಾ ಪಿಶಾಚೀರ ಕೋಲೆ ಅಂದರೆ ಓ ಜೀವಿಗಳೇ ಎದ್ದು ಎಚ್ಚರಗೊಂಡು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಈ ಮಾಯಾಜಾಲದಲ್ಲಿ ಸಿಲುಕಿ ಇನ್ನು ಎಷ್ಟು ನಿದ್ರಿಸುತ್ತೀರಿ ಎಂಬುವ ಅರ್ಥ ಈ ಶ್ಲೋಕದಲ್ಲಿ. ಸೊ ಇವಾಗ ನಾವು ಈ ಪಾಸುರಂ ನಾನು ಹೇಳ್ತೇನೆ, 7ನೆಯ ಪಾಸುರಂ. ಸೊ ನನ್ನ ತಮಿಳ್ ಅಷ್ಟು ಹೇಳಲಿಕ್ಕೆ ಬರಲ್ಲ ತಮಿಳಲ್ಲಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ರೀಡ್ ಇಟ್. ಕೀಶು ಕೀಶೇನ್ ರುಂಗುಂ ಆನೆಚ್ಚಾತ್ತುಂ கலந்து பேசின பெச்சரவம் கேட்டிலையோ பேய் பெண்ணே காஷும் பிரிப்பும் கலகலப்ப கைபேர்த்து வாசனரும் குழலாய் சியர் மத்தினால் ஓசை படுத்த தைர ரணவம் கை கேட்டிலையோ நாயக்க பண்ணிளாய் நாராயண் மூர்த்திர் கேசவனை பாடவும் நீ கேட்டே கிடத்திಯೋ ತೇಷಮುಡೆಯಾಯ್ ತಿರವೇಲೋರ್ ಎಂಬಾವಾಯ್. ಸೊ ಇಲ್ಲಿ ಏನಂದ್ರೆ ಕೆಲವು ಗೋಪಿಯರು ಆಗಲೇ ಆಂಡಾಳ್ ನಾಚಿಯರ್ ಜೊತೆ ಇದ್ರು. ಅವರೆಲ್ಲ ಒಂದು ಗುಂಪಾಗಿ ಸೇರ್ಕೊಂಡು ಮಿಕ್ಕ ಕೆಲವರು ಗೋಪಿಯರು ಇನ್ನೂ ಮನೆ ಒಳಗಡೆ ನಿದ್ದೆ ಮಾಡ್ತಾ ಇರ್ತಾರೆ, ಎಚ್ಚರಗೊಂಡಿರಲಿಲ್ಲ. ಅವ್ರ ಹತ್ರ ಎಲ್ಲ ಹೋಗಿ ಇವರೆಲ್ಲ ಎಲ್ಲರ ಮನೆಗಳ ಹತ್ರ ಹೋಗಿ ಅವರನ್ನು ಎಬ್ಬಿಸುವುದೇ ಈ 6ರಿಂದ 15ರ ಪಾಸುರಂನಲ್ಲಿ ನಡೆಯುತ್ತೆ. ಅಂದ್ರೆ ಹೀಗೆ ಈ ಪಾಸುರಂನಲ್ಲಿ ಇವತ್ತು ಒಂದು ಗೋಪಿಯ ಮನೆ ಮುಂದೆ ಹೋಗಿ ಈ ಆಂಡಾಳ್ ದೇವಿ ಮತ್ತು ಅವರ ಸಹೋದರಿಯರೆಲ್ಲರೂ ಎಬ್ಬಿಸಲು ಪ್ರಯತ್ನಿಸ್ತಾರೆ. ಸೊ ಇಲ್ಲಿ ಈ ಪಾಸುರಂನ ಕಂಪ್ಲೀಟ್ ತಾತ್ಪರ್ಯ ಏನಂದ್ರೆ, ಕೀಚ್ ಕೀಚ್ ಎಂದು ಎಲ್ಲೆಡೆಯೂ ಭಾರದ್ವಾಜ ಪಕ್ಷಿಗಳು ಪರಸ್ಪರ ಕಲಿತು ಮಾತನಾಡುವ ಶಬ್ದ ನಿನ್ಗೆ ಕೇಳಿಸ್ತಾ ಇಲ್ವಾ ಅಂತ ಗೋದಾದೇವಿ ಕೇಳ್ತಾಳೆ. ಓ ಹುಚ್ಚು ಹೆಣ್ಣೆ, ಸುಗಂಧ ಕೇಶವುಳ್ಳ ಗೋಪಿಯರು ಮೊಸರು ಕಡಿಯುತ್ತಿರುವಾಗ ತನ್ನ ಆಭರಣಗಳೆಲ್ಲ ಅಂದ್ರೆ ಮೊಸರು ಕಡಿಯುವಾಗ ಆಭರಣಗಳು, ಅವರು ಧರಿಸಿರುವ ಆಭರಣಗಳು ತಾಳಿಯು ಅವೆಲ್ಲ ಕಲಕುವ ಶಬ್ದ ನಿನ್ಗೆ ಕೇಳಿಸ್ತಾ ಇಲ್ವಾ ಅಂತ ಈ ಆಂಡಾಳ್ ದೇವಿ ಒಳಗಿರುವ ಸಖಿಗೆ, ಮಲಗಿರುವ ಸಖಿಯನ್ನು ಆಚೆ ಕಡೆಯಿಂದ ಹೇಳಿ ಎಬ್ಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ. ಸೊ ಇಲ್ಲಿ ಕೇಶವನ ಗಾನವನ್ನು ನಾವೆಲ್ಲ ಹಾಡ್ತಾ ಹೊಗಳುತ್ತಾ ಮತ್ತು ನಾವೆಲ್ಲ ಮಾತಾಡ್ತಾ ಇರುವುದನ್ನ ನೀನು ನಿದ್ರೆಯಲ್ಲೇ ಕೇಳಿಸಿಕೊಂಡು ಎಚ್ಚೆತ್ಕೊಂಡಿದ್ರು ನೀನು ಅದನ್ನು ತಾನೊಬ್ಬಳೇ ಆನಂದಿಸುತ್ತಾ ನಿನ್ನ ಮುಖ ಅಷ್ಟೊಂದು ತೇಜವಾಗಿದೆಯಲ್ಲ, ನೀನು ಹೊರಗಡೆ ಬಂದು ನಮ್ಮ ಜೊತೆ ಸೇರಿ ನಾವೆಲ್ಲರೂ ಒಟ್ಟಿಗೆ ಹೋಗಿ ದೇವರ ದರ್ಶನ ಮಾಡೋಣ ಅನ್ನೋದೇ ಈ ಕಂಪ್ಲೀಟ್ ಪಾಸುರಂನ ತಾತ್ಪರ್ಯ. ಸೊ ಫಸ್ಟ್ ನಾವು ಒಂದು ಟೂ ಲೈನ್ಸ್ ಅನ್ನ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್. ಕೀಶು ಕೇಶೇನ್ ರುಂಗಂ ಅನೈಚ್ಚಾತುಂ ಕಲಂದು ಪೇಶಿನ ಪೆಚ್ಚರವಂ ಕೇಟಿಲೆಯೋ ಪೇಯ್ ಪೆಣ್ಣೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗೋದಾದೇವಿ ಹೇಳ್ತಾಳೆ, ಭಾರದ್ವಾಜ ಪಕ್ಷಿ ಕಿಚಿ ಪಿಚಿ ಅಂತ ಶಬ್ದ ಮಾಡ್ತಾ ಇದೆಯಲ್ವಾ, ನಿನ್ಗದ್ ಕೇಳಿಸ್ತಾ ಇಲ್ವಾ? ಅದಕ್ಕೆ ಆ ಮನೆ ಒಳಗಡೆ ಇರುವ ಗೋಪಿ ಏನ್ ಹೇಳ್ತಾಳೆ ಅಂದ್ರೆ, ಯಾವುದೋ ಒಂದು ಭಾರದ್ವಾಜ ಪಕ್ಷಿ ಕಿಚುಗುಟ್ಟಿದರೆ ಅದು ಬೆಳಗಾಗದಂತೆಯೇ ಅಂತ ವಾಪಸ್ ಗೋದಾದೇವಿಗೆ ಕೇಳಿದಾಗ, ಇದು ಒಂದು ಪಕ್ಷಿಯ ಶಬ್ದವಲ್ಲ, ಏಂಗುಂ ಅಂದ್ರೆ ಎಲ್ಲೆಲ್ಲೂ ಈ ಪಕ್ಷಿಗಳು ಎದ್ದು ಶಬ್ದಿಸುತ್ತಿವೆ ಎನ್ನುತ್ತಾಳೆ. ಹಾಗಿದ್ದರೆ ನೀನೇ ಎಬ್ಬಿಸಿರ್ಬೇಕು ಅಂತ ಒಳಗಿರುವ ಸಖಿ ಹೇಳಿದಾಗ, ನಾವು ಎಬ್ಬಿಸದ ಶಬ್ದ ಅಲ್ಲ ಅದು, ಅವು ತಾವೇ ಒಂದಕ್ಕೊಂದು ಮಾತನಾಡ್ಕೊಂಡು ಎದ್ದೇಳಿದೆ ಅಂತ ಗೋದಾದೇವಿ ಹೇಳ್ತಾಳೆ. ಸೊ ಇಲ್ಲಿ ಈ ಗೋದಾದೇವಿ ಏನ್ ಹೇಳ್ತಾಳೆ ಅಂದ್ರೆ, ಕೇಟಿಲ್ಲೆಯೋ ಪೇಯ್ ಪೆಣ್ಣೆ ಅಂತ ಗೋದಾದೇವಿ ಹೇಳ್ತಾಳೆ. ಅಂದ್ರೆ ಶಿ ವಿಲ್ ಅಡ್ರೆಸ್ ಆ ಸಖಿನ, ಎಲೆ ಹುಚ್ಚು ಹುಡುಗಿಯೇ, ಯಾಕೆ ಇನ್ನು ಎದ್ದಿಲ್ಲ ನೀನು? ಈ ಭಾರದ್ವಾಜ ಪಕ್ಷಿಗಳ ಇಂಪಾದ ಧ್ವನಿಯು ಕೇಳಿಯೂ ಹೀಗೆ ನಿದ್ದೆ ಮಾಡ್ತಿದೀಯಲ್ಲ ಅಂತ ಒಂದು ಹುಚ್ಚು ಹುಡುಗಿ ಅಂತ ಒಂದು ಹೆಸರು ಕೊಟ್ಟು ಸಂಬೋಧನೆ ಮಾಡ್ತಾಳೆ. ಇಟ್ ಈಸ್ ವೆರಿ ಲೈಕ್ ಲವ್ವಿಂಗ್ಲಿ ಸಂಬೋಧನೆ ಮಾಡ್ತಾಳೆ. ಸೊ ಇಲ್ಲಿ ಸೆಕೆಂಡ್ 2 ಲೈನ್ಸ್ ಇದು ಹೇಳೋಣ. ಸೊ
காஷும் பிரிப்பும் கலகலப்ப கைபேர்த்து வாசனரும் குழலாய்ச் சியர் மெத்தினால் ಓಶೈ ಪಡುತ್ತ ತೈರರನವಂ ಕೇಟಿಲಯ್ಯೋ ಅಂತ ಎರಡನೇ ಪಂಕ್ತಿನಲ್ಲಿ ಇದರ ಅರ್ಥ ಏನಂತ ಹೇಳಿದ್ರೆ, ಮಲಗಿದ್ದ ಗೋಪಿ ಹೇಳ್ತಾಳೆ ಬೆಳಗಾಗಿದೆ ಅಂತ ಏನು ಸಬೂತು ಅಂದ್ರೆ ಏನ್ ಗುರುತು. ಸೊ ಈ ಚಿಲಿಪಿಲಿ ಪಕ್ಷಿ ಅಂತೂ ನನ್ನ ಇದ್ ಮಾಡಲ್ಲ. ಸೊ ಬೆಳಗ ಅಂತ ಅಂತ ವಾಪಸ್ ಗೋದಾದೇವಿಗೆ ಮತ್ತೆ ಅವರ ಸಹೋದರರಿಗೆ ಒಳಗಡೆಯಿಂದ ಕೇಳಿದಾಗ ಗೋದಾದೇವಿ ಹೇಳ್ತಾಳೆ, ಊರಿನ ಗೋಪಿಯರೆಲ್ಲರೂ ಮೊಸರು ಕಡಿಯುತ್ತಿರುವ ಶಬ್ದ ನೀನ್ ಕೇಳಿಸ್ತಾ ಇಲ್ವಾ? ಅವರು ಮೊಸರು ಕಡಿತಾ ಇರುವಾಗ ಅವರ ಆಭರಣಗಳು ಅಂದ್ರೆ ಅವರ ಕೈನಲ್ಲಿರುವ ಬಳೆ, ಅವರ ಇದು ತಾಳಿ ಅವೆಲ್ಲ ಶಬ್ದ ಮಾಡ್ತಿದೆಯಲ್ಲ, ಅವೆಲ್ಲ ನಿನಗೆ ಕೇಳಿಸ್ತಾ ಇಲ್ವಾ? ಆ ಈ ಆ ಶಬ್ದ ಒಂದೇ ಅಲ್ಲ, ಅವರು ಅಂದ್ರೆ ಇಲ್ಲಿ ಒಂದು ಎಕ್ಸ್ಪ್ರೆಸಿವ್ ಆಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಮೊಸರು ಗಟ್ಟಿಯಾಗಿರುತ್ತಲ್ವಾ, ಸೊ ಗೋಪಿಯರು ಅದನ್ನ ಕಡಿತಾ ಇರುವಾಗ ಶ್ರಮ ಹೆಚ್ಚಾಗಿ ಅವರು ಇದ್ ಮಾಡ್ತಾರೆ. ಸೊ ಆ ಶ್ರಮದಲ್ಲಿ ಅವರು ಕೂದಲು ಇದಿರ್ತ ಕೂದಲಿ ಹೇರ್ ಲಾಕ್ಸ್ ಇರ್ತಲ್ಲ, ಜಡೆ ಜಡೆ ಸೊ ಅದು ಬಿಚ್ಕೊಂಡು ಬಂದು ಆ ಕೂದಲಿನಲ್ಲಿ ಅವರು ಹಾಕಿದ ಸುಗಂಧದ ತೈಲವು ಎಲ್ಲೆಡೆಯೂ ಹರಡುತ್ತೆ. ಆ ಸುಗಂಧ ನಿನಗೆ ತಲುಪ್ತಾ ಇಲ್ವಾ ಅಂತ ಗೋದಾದೇವಿ ಕೇಳ್ತಾಳೆ. ಸೊ ಈ ಈ ಶಬ್ದವಿರಲಿ, ಅವರ ತಲೆಗೆ ಹಚ್ಚಿಕೊಂಡ ಸುಗಂಧ ತೈಲದ ವಾಸನೆ ನಿನ್ನ ನೆಬ್ಬಿಸ್ತಾ ಇಲ್ವಾ ಅಂತ ಗೋದಾದೇವಿ ಒಳಗಡೆ ಇರುವ ಸಖಿಯನ್ನು ಕೇಳ್ತಾಳೆ. ಸೊ ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಗೋಪಿಯರು ಸುಮ್ನೆ ಅಂದ್ರೆ ಕ್ವೈಟ್ ಆಗಿ ಅವ್ರು ಮಾಡಲ್ಲ ಕೆಲಸ. ಒಂದು ಮೊಸರು ಕಡಿಯುವುದೇ ಆಗಲಿ, ಬೇರೆ ಏನೇ ಕಾರ್ಯವಾಗಲಿ, ಕೃಷ್ಣನ ಲೀಲೆಯ ಗಾನಗಳು ಮತ್ತು ನಾಮಗಳನ್ನು ಹಾಡುತ್ತಾ, ಜೋರಾಗಿ ಹಾಡುತ್ತಾ ಅವರು ಕಾರ್ಯವನ್ನೆಲ್ಲ ಮಾಡ್ತಾ ಇರ್ತಾರೆ. ಅವರು ಸುಮ್ನೆ ಕ್ವೈಟ್ ಆಗಿ ಯಾವುದು ಮಾಡಲ್ಲ. ದೇವರ ನಾಮ ಹಾಡ್ಕೊಂಡು ಅವರು ದೇವರ ಲೋಕದಲ್ಲಿ ಕಂಪ್ಲೀಟ್ ಆಗಿ ಮೈ ಮರೆತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರ ಈ ಗಾನ ಹೇಗೆ ಅಂತ ಹೇಳಿದ್ರೆ ಮುಗಿಲನ್ನೇ ಮುಟ್ಟುವಂತಿರುತ್ತೆ. ಇದರಿಂದ ದಶ ದಿಕ್ಕುಗಳ ಅಶುಭವೆಲ್ಲ ಅಮಂಗಳಗಳೆಲ್ಲ ನೀಗಿ ಲೋಕಕ್ಷೇಮವಾಯಿತೆಂದು ಆಚಾರ್ಯರು ಕೂಡ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಇಲ್ಲೂ ಗೋದಾದೇವಿಯು ಆ ಸನ್ನಿವೇಶನವನ್ನು ವರ್ಣಿಸ್ತಾಳೆ. ಇದನ್ನು ಕೇಳಿದ ಆ ಸಖಿ ಒಳಗಡೆ ಮನೆ ಒಳಗಡೆ ಇರುವ ಸಖಿ ಹೇಳ್ತಾಳೆ, ಅಂದ್ರೆ ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ಇನ್ನೂ ನನಗೆ ಏನು ಕೇಳಿಸ್ತಾ ಇಲ್ಲ ಅಂತ ಮತ್ತೆ ಹೇಳ್ತಾಳೆ. ಆದ್ರೆ ಗೋದಾದೇವಿ ಏನ್ ಹೇಳ್ತಾಳೆ ಅಂದ್ರೆ, ನೀನು ನನಗೆ ಗೊತ್ತು, ಒಳಗಡೆ ಮಲ್ಕೊಂಡು ನಾವು ದೇವರ ಭಗವಂತನ ಗುಣಗಾನ ಮಾಡ್ತಾ ಇರುವುದನ್ನೆಲ್ಲ ನೀನು ಕಣ್ಮುಚ್ಚಿಯೇ ನಿನ್ ಮನಸ್ಸೋತ್ಕೊಂಡು ಅದನ್ನೆಲ್ಲ ನೀನು ಇದ್ ಮಾಡ್ತಾ ಇದೀಯ, ಕೇಳಿಸ್ಕೊಂತಾ ಇದೀಯಾ ಅಂತ ಹೇಳಿ, ಹಾಗ್ ಮಾಡ್ಬಾರ್ದಮ್ಮ. ಇನ್ನೂ ನೀನು ಇದು ಸ್ನಾನದ ಕಾಲ, ಕೇಶವ ನಾಮಸ್ಮರಣೆ ಮಾಡುತ್ತಾ ಸ್ನಾನಕ್ಕೆ ಹೊರಡಬೇಕೆಂಬ ಶಾಸ್ತ್ರವಿದೆ. ಕೇಶವಾಯ ನಮ ಇತಿ ಜಪನ್ ತೀರ್ಥಂ ಗಚ್ಚೇತೆಂದು. ಇದನ್ನು ಕೇಳಿಯೂ ಎಚ್ಚೆತ್ತು ಮಲಗಿದ್ದವಳನ್ನು ಕಂಡು ಮತ್ತೆ ಕೇಳುತ್ತಾಳೆ, ಕೇಶವನನ್ನು ಕುರಿತು ಪಾಡಿದರೂ ನೀನು ಕೇಳುತ್ತಲೇ ಮಲಗಿದ್ದೀಯಲ್ಲ ಅಂತ ಗೋದಾದೇವಿ ಕೇಳ್ತಾಳೆ. ಸೊ ಭಗವದ್ಗುಣ ಗಾನ ಮಾಡಲು ಬೇಕಾದ ಸಾತ್ವಿಕ ತೇಜಸ್ಸು ಇರುವವಳೆ, ನೀನು ಬೇಗ ಎದ್ದು ಬಂದು ನಮ್ಮೊಡನೆ ಸೇರಿ ನಾವೆಲ್ಲರೂ ಒಟ್ಟಿಗೆ ಹೋಗಿ ದೇವರ ದರ್ಶನ ಮಾಡೋಣ ಅಂತ ಗೋದಾದೇವಿ ಈ ಪಾಸದಲ್ಲಿ ಹೇಳ್ತಾಳೆ. ಸೊ ಇಲ್ಲಿ ಅಂದ್ರೆ ಈ ಮೂರನೇ ಪಂಕ್ತಿಯಲ್ಲಿ நாயக பணில்லாய் நாராயணமூர்த்தி கேசவனை பாடவும் நீ கேட்டே கிಡಿತೀಯೋ ತೇಷಮುಡೆಯಾಯ್ ತಿರವೆಲ್ಲೋರೆಂಬಾವಾಯ್. ಅಂದ್ರೆ, ಓ ಪೇಯ್ ಪೆಣ್ಣೆ, ನೀನು ನಮ್ಮೆಲ್ಲರ ನಾಯಕಿಯಾಗಿ ನಮ್ಮನ್ನೆಲ್ಲ ಮುಂದೆ ಕರೆದುಕೊಂಡು ಹೋಗ್ಬೇಕು. ಹೀಗೆ ಏಕೆ ಮಲಗಿರುವಿ? ನಾವು ಕೇಶವನ ಲೀಲೆಯನ್ನು ಸ್ಮರಣೆ ಮಾಡುತ್ತಿದ್ದೇವೆ. ಇದನ್ನು ಕೇಳಿಯೂ ಹೀಗೆ ಒಳಗೆ ಒಬ್ಬಳೇ ಇನ್ನು ನಿದ್ದೆ ಮಾಡುವ ನೆವದಲ್ಲಿ ಇದ್ದೀಯಲ್ಲ ಅಂತ ಗೋದಾದೇವಿ ಒಳಗಡೆಯಿಂದ ಕೇಳ್ತಾಳೆ. ಸೊ ಇದು ಸನ್ನಿವೇಶ, ಅವರು ಗೋದಾದೇವಿ ಮತ್ತು ಸಹೋದರಿಯರು ಹೇಗೆ ಆ ಸನ್ನಿವೇಶವನ್ನು ವರ್ಣಿಸ್ತಾ ಇದ್ದಾರೋ, ಈ ವರ್ಣನೆ ಶ್ರೀಮದ್ ಭಾಗವತಂ 10ನೇ ಸ್ಕಂದ 37ನೆಯ ಅಧ್ಯಾಯ 6 ಮತ್ತು 7ನೆಯ ವರ್ಸ್ನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ದಂತಾನಿ ಪೇತುರ್ಭಗವದ್ಭುಜ ಸ್ಪರ್ಶಸ್ ತೇ ಕೇಶಿಣಸ್ತಪ್ತ ಮಯಾ ಸ್ಪೃಶೋ ಯಥಾ
ಬಾಹುಶ್ಯ ತದ್ದೇಹಗತೋ ಮಹಾತ್ಮನೋ ಯತಾಮಯಃ ಸಂವವೃದೆ ಉಪೇಕ್ಷಿತಃ ಸಮೇಧಮಾನೇನ ಸ ಕೃಷ್ಣ ಬಾಹುನಾ ನಿರುದ್ಧ ವಾಯುಶ್ಚರಣಾಂಶ್ಚ ವಿಕ್ಷಿಪನ್ ಪ್ರಸ್ವಿನ್ನ ಗಾತ್ರ ಪರಿವೃತ್ತಲೋಚನ ಪಪಾತ ಲಂದಂ ವಿಸೃಜನ್ ಕ್ಷಿತೌ ವಾಯುಸ್ಸಹ ವ್ಯಸುಹು. ಸೊ ಈ ಎರಡು ಶ್ಲೋಕಗಳ ಅರ್ಥ ಏನಂತ ಹೇಳಿದ್ರೆ, ಇಲ್ಲಿ ಕಂಸ ಕೇಶಿ ಅಸುರನನ್ನು ಕೃಷ್ಣನನ್ನು ಕೊಲ್ಲಲು ಕಳಿಸ್ತಾರೆ. ಕೃಷ್ಣ ಕೇಶಿ ಅಸುರನನ್ನು ಸಂಹರಿಸಿದ ಕಾರಣ ಕೇಶವ ಹೆಸರು. ಇಲ್ಲಿ ಶ್ರೀಮದ್ ಭಾಗವತಂನಲ್ಲಿ ಆ ವರ್ಣನೆ ಹೇಗೆ ಅಂತ ಹೇಳಿದ್ರೆ, ಪರಮಾತ್ಮನ ತೋಳನ್ನು ಮುಟ್ಟಿದ ತಕ್ಷಣ ಕೇಶಿಯ ಹಲ್ಲು ಉದುರಿ ಹೋದವು. ಅದು ಆ ರಾಕ್ಷಸ ಕೇಶಿಗೆ ಕರಗಿದ ಕಬ್ಬಿಣದಂತೆ ಬಿಸಿಯಾಗಿತ್ತು. ಆ ಭಗವಂತನ ತೋಳು ಕೇಶಿಯ ದೇಹದೊಳಗೆ ಎಕ್ಸ್ಪ್ಯಾಂಡ್ ಆಗಿ ಹೇಗೆ ಎಂದರೆ ಹೊಟ್ಟೆ ಹುಣ್ಣಾಗಿ ರೋಗದಿಂದ ಹೊಟ್ಟೆ ಊದಿಕೊಳ್ಳುವ ಹಾಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಶ್ರೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಭಗವಂತನ ತೋಳು ಒಂದು ಪಿಂಕ್ ಲೋಟಸ್ ಕಮಲಗಿಂತ ಹೆಚ್ಚು ಕೋಮಲ ಮತ್ತು ತಂಪಾಗಿರುತ್ತೆ. ಆದರೆ ಈ ಕೇಶಿ ರಾಕ್ಷಸನಿಗೆ ಅದು ಮಿಂಚಿನಂತೆ ಅಷ್ಟು ಒಂಥರ ಬಿಸಿಯಾಗಿರುತ್ತೆ, ಅಷ್ಟು ಬಿಸಿ ಇರುತ್ತೆ. ಶ್ರೀಕೃಷ್ಣ ತೋಳು ಎಕ್ಸ್ಪ್ಯಾಂಡ್ ಆಗಿ ಕೇಶಿಯ ಉಸಿರಾಟವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿದಾಗ ಅವನ ಕಾಲುಗಳು ಸೆಳೆತದಿಂದ ಒದ್ದಾಡಿದವು. ಅವನ ದೇಹವು ಬೆವರಿನಿಂದ ಆವೃತವಾಯಿತು ಮತ್ತು ಕಣ್ಣುಗಳು ಸುತ್ತಿದವು. ನಂತರ ಕೇಶಿ ಮಲವಿಸರ್ಜನೆ ಮಾಡಿ ನೆಲದ ಮೇಲೆ ಬಿದ್ದು ಸತ್ತನು. ಹೀಗೆ ಕೃಷ್ಣ ಕೇಶಿ ರಾಕ್ಷಸನನ್ನು ಕೊಂದ ಕಥೆಯನ್ನು ನಾವು ಹಾಡುತ್ತಾ ಗುಣಗಾನ ಮಾಡುತ್ತಿದ್ದೇವೆ. ಅದನ್ನು ನೀನು ಒಳಗಡೆಯಿಂದ ಕೇಳಿಸಿಕೊಂಡು ಸವಿದು ಮನಸ್ಸಿನಲ್ಲಿಯೇ ಆನಂದಗೊಂಡಿದ್ದೀಯಲ್ಲ. ಮುಖದಲ್ಲಿ ದೇವರ ನಾಮ ಗುಣಗಾನ ಕೇಳಿ ತೇಜಸ್ಸನ್ನು ಹೊಂದವಳೆ ಎದ್ದು ಹೊರಗೆ ಬಾ ಅಂತ ಆಂಡಾಳ್ ಮತ್ತು ಸಹೋದರಿಯರು ಕೇಳ್ಕೊಳ್ತಾರೆ. ಆಗ ನಮ್ಮ ವ್ರತ ಸರಾಗವಾಗಿ ನೆರವೇರುತ್ತೆ ಅಂತ ಆಂಡಾಳ್ ದೇವಿ ಒಳಗಿರುವ ಗೋಪಿಯನ್ನು ಕೇಳ್ಕೊಂತಾಳೆ. ಸೊ ಇಲ್ಲಿ ಈ ಆಂಡಾಳ್ ದೇವಿಯ ಕರೆಗೆ ಪ್ರತಿಕ್ರಿಯೆ ನೀಡುವುದು, ನಿದ್ರೆಯಿಂದ ಎಚ್ಚರವಾಗಲು ಮತ್ತು ಭಕ್ತಿಯಿಂದ ಜೀವನವನ್ನು ನಡೆಸಲು ಚೈತನ್ಯ ಮಹಾಪ್ರಭು ಮತ್ತು ಶ್ರೀಲ ಪ್ರಭುಪಾದ ಮಾರ್ಗದರ್ಶನವನ್ನು ಅತ್ಯಂತ ಮಹತ್ವದ್ದು. ಭಕ್ತಿ, ಶುದ್ಧತೆ, ಶರಣಾಗತಿ, ಆತ್ಮಾನಂದ ಮತ್ತು ದೇವರೊಂದಿಗೆ ಅಚಲ ಸಂಬಂಧವನ್ನು ಈ ಪ್ರತಿಬಿಂಬಿಸುವುದೇ ಈ 7ನೇ ಪಾಸುರಂ ಅದರ ತಾತ್ಪರ್ಯ. ಶ್ರೀಲ ಪ್ರಭುಪಾದ್ ಹೇಳ್ತಾರೆ, ಭಕ್ತಿ ಇಸ್ ದ ಸೈನ್ಸ್ ಆಫ್ ಲವಿಂಗ್ ಕೃಷ್ಣ. ವಿತೌಟ್ ಇಟ್ ಒನ್ ಕೆನಾಟ್ ಅಚೀವ್ ದಿ ಪರ್ಪಸ್ ಆಫ್ ಹ್ಯೂಮನ್ ಲೈಫ್ ಅಂತ. ಅಂದ್ರೆ ಆಂಡಾಳ್ ಜೀವನದ ಉದಾಹರಣೆ ನಮಗೆ ತೋರಿಸುತ್ತೆ ನಿಜವಾದ ಭಕ್ತಿ ಯಾವ ರೀತಿಯ ಶ್ರದ್ಧೆ, ಶುದ್ಧತೆ ಮತ್ತು ಅನುಭವವನ್ನು ಹೊಂದಿರಬೇಕು ಎಂಬುದನ್ನು. ನಾವು ದೇವರ ಪ್ರೀತಿಯನ್ನು ಮರೆತು ನಿದ್ರೆಯಲ್ಲಿ ಇದ್ದರೆ ಅದು ಒಂದು ತಮೋಗುಣ, ಅಂದ್ರೆ ಒಂದು ಇಗ್ನೋರೆನ್ಸ್, ಇಟ್ಸ್ ಅ ಕೈಂಡ್ ಆಫ್ ಎನ್ ಇಗ್ನೋರೆನ್ಸ್. ಹರಿನಾಮ ಕೀರ್ತನೆ ಮತ್ತು ಭಕ್ತಿ ಈ ನಿದ್ರೆಯನ್ನು ಮುರಿಯುತ್ತೆ, ಆ ಶಕ್ತಿಯನ್ನು ನಮಗೆ ಕೊಡುತ್ತೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಚಾಂಟ್ ಹರೇ ಕೃಷ್ಣ ಅಂಡ್ ಅವೇಕನ್ ದ ಸೋಲ್ ಫ್ರಮ್ ದ ಸ್ಲೀಪ್ ಆಫ್ ಮೆಟೀರಿಯಲ್ ಲೈಫ್. ಆಂಡಾಳ್ ತನ್ನ ಬಾಲ್ಯದಿಂದಲೇ ಹರಿನಾಮ ಜಪ ಮತ್ತು ಕೀರ್ತನೆ ಮೂಲಕ ಜಾಗೃತಿಯನ್ನು ಸಾಧಿಸಿದ್ಲು. ಪ್ರತಿದಿನ ಹರಿನಾಮದಲ್ಲಿ ಪಾಲ್ಗೊಂಡಾಗ ನಿದ್ರೆ ಮುರಿಯುತ್ತದೆ ಮತ್ತು ಜಾಗೃತಿ ಬರುತ್ತದೆ. ಈ ಜಾಗೃತಿಯು ಭಕ್ತಿಯ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಹೀಗೆ ನಿಜವಾದ ಭಕ್ತನು ತನ್ನ ಜೀವನದಲ್ಲಿ ಈ ಆತ್ಮಾನಂದವನ್ನು ಅನುಭವಿಸುತ್ತಾನೆ. ಪ್ರತಿದಿನ ಕೀರ್ತನೆ ಮತ್ತು ಸೇವೆಯಲ್ಲಿ ದೈನಂದಿನ ಕ್ರಿಯೆಗಳು ಭಕ್ತಿಯ ಮಾರ್ಗದಲ್ಲಿ ಬೆಳೆಯುತ್ತವೆ. ಆಂಡಾಳ್ ಜೀವನದ ಮೂಲಕ ನಾವು ಈ ಆನಂದವನ್ನು ಪ್ರತಿದಿನ ಅನುಭವಿಸಲು ಕಲಿಯಬಹುದು. ನಿಜವಾದ ಆನಂದವು ದೇವರ ಸೇವೆಯಲ್ಲಿ ಮಾತ್ರ ಸಿಗುತ್ತದೆ. ಇದು ಆತ್ಮಾನಂದ, ಶಾಶ್ವತ. ಆಂಡಾಳ್ ತನ್ನ ಜೀವನದ ಎಲ್ಲಾ ಕಾಲಾವಧಿಯಲ್ಲಿ ದೇವರ ಸೇವೆಯಲ್ಲಿ ಆನಂದವನ್ನು ಅನುಭವಿಸುತ್ತಿದ್ದಳು. ನಾವು ಸೇವೆ,
ಪ್ರೀತಿ, ಶ್ರದ್ಧೆ ಮತ್ತು ಶರಣಾಗತಿಯ ಮೂಲಕ ಈ ಆನಂದವನ್ನು ಅನುಭವಿಸ್ಬೇಕು. ಸೊ ಇಲ್ಲಿ ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಗೋಪಿ ಕನ್ಯೆಯರು ಆ ಭಗವಂತನ ಪಾದ ಕಮಲದಲ್ಲೇ ಮನಸ್ಸನ್ನು ನೆಟ್ಟಿದರು. ಭಗವನ್ ನಾಮ ಸ್ಮರಣೆ ಯಾವಾಗಲೂ ಮಾಡ್ತಾ ಇದ್ರು. ಮೊಸರು ಕಡಿಯುವುದೊಂದು ಮತ್ತು ನಿತ್ಯ ಕರ್ಮಗಳನ್ನೆಲ್ಲ ಭಗವನ್ ನಾಮ ಸಂಕೀರ್ತನೆ ಮಾಡುತ್ತಾ ಅವರು ಹೀಗೆ ಅವರ ಕಾಲವನ್ನು ಕಳೀತಾ ಇದ್ರು. ಸೊ ಹೀಗೆ ನಾವು ಕೂಡ ಸರ್ವರು ಕೂಡ ಹೀಗೆ ಪ್ರಾತಃ ಕಾಲದಲ್ಲಿ ಎದ್ದು ತಮ್ಮ ದಿನನಿತ್ಯದ ಕರ್ತವ್ಯ ಕರ್ಮಗಳನ್ನೆಲ್ಲ ಭಗವತ್ ಸ್ಮರಣೆಯಲ್ಲಿ ಆಚರಿಸಿ ನಾವು ಅಭ್ಯಾಸ ಮಾಡಿ ನಮ್ಮ ಶರೀರ ಮತ್ತು ನಮ್ಮ ಇಂದ್ರಿಯ ಮತ್ತು ಕರ್ಮಾಚರಣೆಗಳನ್ನೆಲ್ಲವೂ ನಮ್ಮ ಮನಸ್ಸನ್ನು ಪರಮಾತ್ಮನ ಚಿಂತನೆ ಮತ್ತು ಸ್ತೋತ್ರ ಮಾಡಿ ಧ್ಯಾನ ಮಾಡಿ ಅದರಲ್ಲಿ ನಾವು ನಮ್ಮ ಫುಲ್ ಕಾನ್ಸಂಟ್ರೇಷನ್ ಮಾಡಿ ನಾವು ಭಗವದ್ ಆರಾಧನೆ ಮಾಡಿ ಹೀಗೆ ಅಂತ ಗೋದಾದೇವಿ ಈ ಪಾಸುರದಲ್ಲಿ ಬಹಳ ಕ್ಲಿಯರ್ ಆಗಿ ನಮಗೆ ಇನ್ಸ್ಟ್ರಕ್ಷನ್ಸ್ ಮೂಲಕ ಹೇಳ್ತಾಳೆ. ಸೊ ಸೊ ಹೇಗೆ ಅಂತ ನಮ್ಮ ಮನಸ್ಸು ಹೇಗೆ ಅಂತ ಹೇಳಿದ್ರೆ ಚಂಚಲ. ಸೊ ನಾವು ನಮ್ಮ ಮನಸ್ಸು ಬೇರೆ ಕಡೆ ಹೋಗದಂತೆ ತಡೆದು ಅದನ್ನು ನಾವು ಭಗವಂತನಲ್ಲಿಯೇ ನೆಲೆಸಿಕೊಳ್ಳಬೇಕು. ನಾವು ಮಾಡುವ ಎಲ್ಲಾ ಕರ್ಮಗಳು ಭಗವಂತನ ಪೂಜಾ ರೂಪದಲ್ಲಾಗಿರ್ಬೇಕು. ಅದನ್ನು ಭಗವಂತ ನಮ್ಮ ಕೈಯಿಂದ ಮಾಡಿಸುತ್ತಿದ್ದಾನೆ ಎನ್ನುವ ಎಚ್ಚರ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ನೆಲೆಗೊಳ್ಬೇಕು. ನಮ್ಮ ಅನುಷ್ಠಾನ ಮತ್ತೆ ನಮ್ಮ ಅನುಸಂಧಾನ ಆನಂದಮಯವಾಗಿರ್ಬೇಕು. ಅಲ್ಲಿ ಯಾವುದೇ ಒಂದು ಒತ್ತಡ ಆಗ್ಲಿ, ಒಂದು ಭಯ, ಅಥವಾ ಒಂದು ಫಲಾಪೇಕ್ಷೆ ಇರ್ಕೂಡುದು. ಮನಸ್ಸನ್ನು ಭಗವಂತನತ್ತ ಹರಿಸಿ ಬುದ್ಧಿಯಲ್ಲಿ ಭಗವಂತನನ್ನು ನೆಟ್ಟು ಚಿತ್ತದಲ್ಲಿ ಭಗವಂತನನ್ನು ಸ್ಥಿರಗೊಳಿಸಿ ಸುಪ್ತ ಪ್ರಜ್ಞೆಯಲ್ಲಿ ಕೂಡ ಭಗವಂತನ ಸ್ಮರಣೆ ಶಾಶ್ವತಗೊಳಿಸಿದಾಗ ನಮ್ಮ ಎಲ್ಲಾ ಕ್ರಿಯೆಗಳು ಭಗವಂತನ ಪೂಜೆಯಾಗುತ್ತೆ. ಇದರಿಂದ ನಮ್ಮ ಎಲ್ಲಾ ವ್ಯವಹಾರದಲ್ಲೂ ಪೂರ್ಣ ಪ್ರಾಮಾಣಿಕತೆ ವ್ಯಕ್ತವಾಗುತ್ತದೆ ಹಾಗೂ ಜೀವನದಲ್ಲಿ ಬರುವ ದುರ್ಗಮ ಸ್ಥಿತಿ, ಕಷ್ಟ, ಕಾರ್ಪಣ್ಯಗಳನ್ನು ಎದುರಿಸುವ ಕ್ಷಮತೆ ನಮಗೆ ಬರುತ್ತೆ. ಸೊ ಇಷ್ಟನ್ನು ಹೇಳಿ ನಾನು ಇವತ್ತಿನ ಈ ಪಾಸುರಂನನ್ನು ಪೂರ್ಣಗೊಳಿಸ್ತೀನಿ. ಐ ಥಿಂಕ್ ಐ ಆಮ್ ಆನ್ ಟೈಮ್ ಆರ್ ಐ ಆಮ್ ಅ ಬಿಟ್ ಅರ್ಲಿ ಅನ್ಸುತ್ತೆ ಮಾತಾಜಿ. ಸೊ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಕೇಳಂಗಿದ್ರೆ ಕೇಳಬಹುದು. ನನ್ಗೇನಾದ್ರೂ ಗೊತ್ತಿದ್ರೆ ನಾನು ಉತ್ತರ ಕೊಡ್ತೀನಿ. ಹರೇ ಕೃಷ್ಣ ಮಾತಾಜಿ. ನನಗೆ ಈ ಪಾಸುರವನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಕನ್ನಡ ಕಲ್ಪವೃಕ್ಷ ತಂಡದವರಿಗೆ ನನ್ನ ವಂದನೆಗಳು. ಹರೇ ಕೃಷ್ಣ. ಇನ್ನ 15 ನಿಮಿಷ ಟೈಮ್ ಇದೆ ಮಾತಾಜಿ. ಇನ್ನ ಏನಾದ್ರು ಹೇಳೋದಿದ್ರೆ ಹೇಳಿ, ಅಥವಾ ಯಾರಾದ್ರೂ ಇನ್ನ ಏನಾದ್ರು ಮಾತಾಜಿಯವರ ಪ್ರವಚನಕ್ಕೆ ಆಡ್ ಮಾಡೋದಿದ್ರೆ ಪ್ಲೀಸ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು. ಯಾರು ಏನು ಏನು ಇಲ್ಲ ಅನ್ಸುತ್ತೆ. ಏನಾದ್ರೂ ಆಡ್ ಮಾಡೋದಿದ್ರೆ ಮಾಡಿ ಮಾತಾಜಿ. ಹರೇ ಕೃಷ್ಣ. ತುಂಬಾ ಸೊಗಸಾಗಿ ವಿವರಿಸಿದ್ರಿ. ಎಸ್ಪೆಷಲಿ ಭಾರದ್ವಾಜ್ ಪಕ್ಷಿಗಳು ಹೇಗೆ ಚಿಲಿಪಿಲಿಯಾಗಿ ತಾವು ಅಸೋಸಿಯೇಷನ್ ಬಿಡದೆ ಹೇಗೆ ಜೊತೆಯಾಗಿ ಇರ್ತಾವೋ, ಹಾಗೆ ಗೋಪಿಯರು ಆಂಡ್ರಾಳ್ ನಾಚಿಯರ್ ಅವರು ಎಲ್ಲಾ ಗೋಪಿಯರನ್ನ ಹೇಗೆ ಸೇರಿಸ್ತಾ ಇದ್ದಾರೆ ಭಕ್ತಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅಂತ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಆಮೇಲೆ ಕೇಶಿ ರಾಕ್ಷಸನ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ಭಾಗವತಂ ಶ್ಲೋಕ, ಆಮೇಲೆ ಚೈತನ್ಯ ಚರಿತಾಮೃತಮ್, ಮತ್ತೆ ಶಿಲ ಪ್ರಭುಪಾದರವರ ಕೋಟ್ಸ್ ಕೂಡ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರಿ.
ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಇಲ್ಲೊಂದು ಮೆಸೇಜ್ ನಂಗೆ ಬಂತು, ಕೇಶವ ಅಂತ. ಯಾಕೆ ಇನ್ನೊಂದು ಹೆಸರು ಅಂದ್ರೆ, ಭಗವಂತನ ಇದು ಲಾಂಗ್ ಹೇರ್, ಮ್ಯಾಟೆಡ್ ಹೇರ್, ಬ್ಲ್ಯಾಕ್ ಅಂಡ್ ಕರ್ಲಿ ಹೇರ್. ಸೊ ಅಂದ್ರೆ ತುಂಬಾ ತುಂಬಾ ಬ್ಯೂಟಿಫುಲ್ ಹೇರ್. ಸೊ ಕೇಶವ ಅಂತ. ಅಂಡ್ ಕೇಶಿ ಹೇಳ್ದಂಗೆ ಈ ಪ್ರವಚನದಲ್ಲಿ ಆ, ಮ್, ಆ, ಕೇಶಿ ಅಸುರನನ್ನು ಹಿ ಕಿಲ್ಡ್, ಸ್ಲೇಯರ್ ಆಫ್ ಕೇಶಿ. ಸೊ ಅದಕ್ಕೆ ಕೇಶವ ಅಂತ. ಅಂಡ್ ಭಗವಂತ ಸುಪ್ರೀಂ ಕಂಟ್ರೋಲರ್, ಹಿ ಇಸ್ ದ ಲಾರ್ಡ್ ಆಫ್ ಕಾಸ್ಮಾಸ್. ಸೊ ಅದಕ್ಕೆ ಕೇಶವ ಅಂತ. ಸೊ ಹೀಗೆ ಮಾತಾಜಿ. ಸೊ ದಿಸ್ ಇಸ್ ದ ಮೀನಿಂಗ್. ಸೊ ಇಲ್ಲಿ ಖಾ ಅಂದ್ರೆ ಖಾ ಮೀನ್ಸ್ ಬ್ರಹ್ಮ, ಮತ್ತೆ ಈಶಾ ಮೀನ್ಸ್ ಶಿವ. ಸೊ ಇಸ್ ಕಂಬೈನ್ಡ್, ಸೊ ಲಾರ್ಡ್ ಆಫ್ ಕ್ರಿಯೇಷನ್. ಸೊ ಅದಕ್ಕೆ ಕೇಶವ ಅಂತ ದೇವರ ಹೆಸರು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ಸೊಗಸಾಗಿ ನಡೆಸ್ಕೊಟ್ರಿ. ಯಾರಿಗಾದ್ರೂ ಏನಾದ್ರು ಹೇಳದಿದ್ರೆ ಪ್ಲೀಸ್ ಅನ್ಮ್ಯೂಟ್ ಮಾಡಿ ಹೇಳಿ. ಹರೇ ಕೃಷ್ಣ. ಹೇಗೆ ಮಾತಾಜಿಯವರು ಇವತ್ತಿನ ಪಾಶುರಂ 6ನೇ ಪಾಶುರಂ ಇಂದ 15ನೇ ಪಾಶುರಂ ವರ್ಗುನು ಹೇಗೆ ಹೇಗೆ ಆಂಡಾಳ್ ನಾಚ್ಯರ್ ಅವರು ಎಲ್ಲಾ ಗೋಪಿಯರನ್ನ ಹೇಳಿಸ್ತಾರೋ, ಮತ್ತೆ ಭಕ್ತಿಯಲ್ಲಿ ಎಲ್ಲರನ್ನು ಮುಳುಗಿಸ್ತಾರೋ, ಹಾಗೆ ಈ ನಮ್ಮ ದಾಮೋದರ ದೇಶ ಯಾತ್ರಾದಲ್ಲಿ ಈ ಒಂದು ಮಾರ್ಗಶೀರ್ಷ ಮಂಗಳ ಆರತಿ ಮತ್ತೆ ಪ್ರವಚನಕ್ಕೆ ಎಲ್ಲರೂ ಹೆಚ್ಚು ಹೆಚ್ಚು ಕೂಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ತಮ್ಮ ತಮೋ ಗುಣವಾದ ನಿದ್ದೆಯಿಂದ ಎದ್ದು ಬಂದು ಎಲ್ಲರೂ ಸೇರ್ಲಿಕ್ಕೆ ಬೇಡ್ಕೊಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಭಕ್ತವೃಂದ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ನಾವು ಮೇನ್ ರೂಮ್ಗೆ ಹೋಗೋಣ ಮಾತಾಜಿ. ಹರೇ ಕೃಷ್ಣ.